ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು 35,000 ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರೀಸೆಂಟ್ ಆಗಿ ಅನೌನ್ಸ್ ಅನ್ನ ಮಾಡಿದ್ದಾರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ಇದರ ಬಗ್ಗೆ ನಾನು ಡೀಟೇಲ್ ಆಗಿ A to Z ಇನ್ಫಾರ್ಮೇಶನ್ ನ ಆಲ್ರೆಡಿ ಶೇರ್ ಅನ್ನ ಮಾಡಿದ್ದೀನಿ. ಐ ಹೋಪ್ ಪ್ರತಿಯೊಬ್ಬರಿಗೂ ಇದರ ಒಂದು ಅಪ್ಡೇಟ್ ಸಿಕ್ಕಿರುತ್ತೆ. ಇನ್ನು ತಾವು ಆ ಒಂದು ಇನ್ಫಾರ್ಮೇಶನ್ ತಾವು ತಮಗೆ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ತಾವು ಇದೇ ಒಂದು ಚಾನಲ್ ತಾವು ರೀಸೆಂಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ತಾವು ಪಡ್ಕೋಬೇಕಾಗಿರುತ್ತೆ. ಸ್ನೇಹಿತರೆ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಬಾರಿ ಏನು ಈ ಸುಮಾರು 35,000 ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಅಲ್ಲಿ ನಮ್ಮ ಒಂದು ಕರ್ನಾಟಕದಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ಹೋಗ್ತಾ ಇದ್ದೀರಾ. ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಕೂಡ ಈ ಬಾರಿ ಪಡ್ಕೊಂತೀರಿ. ಇದಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವ ಒಂದು ಮುನ್ನೆಚ್ಚರಿಕೆಯನ್ನ ನಾವು ತಗೋಬೇಕಾಗಿರುತ್ತೆ, ಯಾವ ಒಂದು ಗೈಡೆನ್ಸ್ ಅಥವಾ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಅನ್ನ ಮಾಡಬೇಕಾಗಿರುತ್ತೆ ನಮ್ಮ ಒಂದು ಸಂಪೂರ್ಣವಾಗಿರುವಂತಹ ಒಂದು ಸೆಲೆಕ್ಷನ್ ಆಗುವುದಕ್ಕೆ. ಸ್ನೇಹಿತರೆ, ಈ ಒಂದು ಮಾತು ನಾನು ಯಾವ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಂದು ವರ್ಷ ನಾನು ನೋಡ್ತಾ ಇದ್ದೀನಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುತ್ತೆ. ಓಕೆನಾ, ಅವರ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಡಿವಿಷನ್ ಅಲ್ಲಿ ಕಟ್ ಆಫ್ ಕೂಡ ಒಂದು ಕಮ್ಮಿ ಹೋಗಿರುತ್ತೆ. ಪರ್ಸೆಂಟೇಜ್ ಚೆನ್ನಾಗಿದ್ರು ಕೂಡ ಅವರು ಒಂದು ರಿಜೆಕ್ಟ್ ಆಗಿರುತ್ತೆ. ಕಾರಣ ಏನಂದ್ರೆ, ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು ಮೇಜರ್ ಆಗಿರುವಂತಹ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿ ಒಂದು ಫೈನಲ್ ಆಗಿರುವಂತಹ ಒಂದು ರಿಜೆಕ್ಟ್ ಆಗಿರ್ತಾರೆ. ಸೊ ನಮಗೂ ಕೂಡ ಒಂದು ಆಬ್ವಿಯಸ್ಲಿ ದುಃಖ ಆಗುತ್ತೆ. ಕಾರಣ ಏನಂದ್ರೆ, ಪ್ರತಿಯೊಂದು ಸ್ಮಾಲ್ ಏನು ಒಂದು ಅಪ್ಡೇಟ್ ಇಂದ ಹಿಡಿದು ಒಂದು ದೊಡ್ಡದಾಗಿರುವಂತಹ ಒಂದು ಅಪ್ಡೇಟ್ ವರೆಗೂ ನಾವು ಇನ್ಫಾರ್ಮೇಶನ್ ಕೊಡ್ತೀನಿ. ಆದ್ರೂ ಕೂಡ ತಾವು ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದ್ದೀರಾ. ಈ ಬಾರಿ ಪ್ರತಿಯೊಬ್ಬರು ಈ ಒಂದು ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಅನ್ನ ಮಾಡಿ ಈ ಬಾರಿ ತಾವು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಜಾಬ್ ಅನ್ನ ತಾವು ಹೊಡಿಬೇಕು ಅನ್ನೋದು ನನ್ನ ಒಂದು ಉದ್ದೇಶ, ನನ್ನ ಒಂದು ಈ ಒಂದು ಚಾನಲ್ ನ ಒಂದು ಉದ್ದೇಶ ಆಗಿರುತ್ತೆ. ಓಕೆನಾ? ಸೊ ಬನ್ನಿ ಸ್ನೇಹಿತರೆ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದೀನಿ. ಕೊರೋನಾ ಟೈಮ್ ನವರು ಅಪ್ಲೈ ಅನ್ನ ಮಾಡಬಹುದು, ಆಬ್ವಿಯಸ್ಲಿ ಅಪ್ಲೈ ಅನ್ನ ಮಾಡಬಹುದು. ಈ ಒಂದು ನೋಟಿಫಿಕೇಶನ್ ಅಲ್ಲೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನೋಡಿ, ಪ್ರತಿಯೊಬ್ಬರ ಏನು ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಒಂದು ಗ್ರೇಡ್ಸ್ ಇರುತ್ತೆ, ಗ್ರೇಡ್ ಪಾಯಿಂಟ್ಸ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ ಅಥವಾ ಒಂದು ಪರ್ಸೆಂಟೇಜ್ ಇರುತ್ತೆ. ನಾವು ಇದರಲ್ಲಿ ಯಾವುದನ್ನ ನಾವು ಫಿಲ್ಅಪ್ ಅನ್ನ ಮಾಡಬೇಕು? ಗ್ರೇಡ್ ಪಾಯಿಂಟ್ಸ್ ನಿಂದ ಮಾರ್ಕ್ಸ್ ಗೆ ನಾವು ಕನ್ವರ್ಟ್ ಅನ್ನ ಮಾಡಬೇಕಾ? ಮಾರ್ಕ್ಸ್ ನಿಂದ ಒಂದು ಗ್ರೇಡ್ ಪಾಯಿಂಟ್ಸ್ ಗೆ ಅಥವಾ ಒಂದು ಪರ್ಸೆಂಟೇಜ್ ಗೆ ನಾವು ಕನ್ವರ್ಟ್ ಅನ್ನ ಮಾಡಿ ನಾವು ಹಾಕ್ಬೇಕಾಗಿರುತ್ತಾ? ಇದರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. 2ಕ್ಕಿಂತ 3 ಒಂದು ಡಿಸ್ಟ್ರಿಕ್ಟ್ ಗಳಿಗೆ ಅಪ್ಲೈ ಅನ್ನ ಮಾಡಬಹುದಾ? 1ಕ್ಕಿಂತ ಒಂದು 2 ಹೆಚ್ಚು ಒಂದು ರಾಜ್ಯಗಳಿಗೆ ನಾವು ಅಪ್ಲಿಕೇಶನ್ ಹಾಕಬಹುದಾ? ಇದರ ಬಗ್ಗೆನೂ ಕೂಡ ಒಂದು ಇನ್ಫಾರ್ಮೇಶನ್ ಇದೇ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಲ್ಲಿ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ, ಈ ಬಾರಿ ಅಪ್ಲೈ ಮಾಡುವಂತಹ ಒಂದು ಸ್ಟೂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಈ ಒಂದು ವಿಡಿಯೋ ಏನಿದೆ ತಾವು ಸಂಪೂರ್ಣವಾಗಿ ತಾವು ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ನಿಮ್ಮ ಒಂದು ಪ್ರತಿ ಒಂದು ಕ್ಲಾರಿಟಿ ತಮಗೆ ಇಲ್ಲಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಮುಂದುವರ್ಸ ಮುಂಚೆ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗೋಸ್ಕರ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲು ತಾವು ಈ ಒಂದು ಸುಮಾರು 35,000 ಒಂದು ವೇಕೆನ್ಸಿಗಳ ಒಂದು ಅಪ್ಲಿಕೇಶನ್ ನಾವು ಆನ್ಲೈನ್ ಅಲ್ಲಿ ಯಾವಾಗಿಂದ ಹಾಕಬಹುದು ಅಂದ್ರೆ, ನಾಳೆಯಿಂದ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬೇಕಾಗುತ್ತೆ. ಓಕೆನಾ, ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಅದರ ಮುಂಚೆ ತಾವು ಇಲ್ಲಿ ನೋಡಬಹುದು, ರಿಜಿಸ್ಟ್ರೇಷನ್ ಅನ್ನ ಏನು ಆನ್ಲೈನ್ ಅಪ್ಲಿಕೇಶನ್ ನ ಒಂದು ವಿಷಯಕ್ಕೆ ಬಂದಾಗ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಬಳಿ ಒಂದು ವ್ಯಾಲಿಡ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಇಲ್ಲಿ ಇರಬೇಕಾಗಿರುತ್ತೆ. ಏನಕ್ಕಂದ್ರೆ, ತಾವು ಏನು ಅಪ್ಲೈ ಮಾಡಕ್ ಹೋಗ್ತೀರಾ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಅದರಲ್ಲಿ ಒಂದು ರೀಚಾರ್ಜ್ ಸಕ್ಸಸ್ಫುಲ್ ಆಗಿರಬೇಕು. ಸಪೋಸ್ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ OTPs ಬರುತ್ತೆ. ಓಕೆನಾ, ಕೆಲವೊಂದು ರಿಜಿಸ್ಟ್ರೇಷನ್ ನಂಬರ್ ಸಹ ಬರುತ್ತೆ. ಸೊ ಆ ಒಂದು ರೀಸನ್ ಇಂದ ಇಲ್ಲಿ ಒಂದು ನಿಮ್ಮ ಒಂದು ಪರ್ಸನಲ್ ಆಗಿರುವಂತಹ ಒಂದು ವ್ಯಾಲಿಡ್ ನಂಬರ್ ಇಲ್ಲಿ ಇರಬೇಕಾಗಿರುತ್ತೆ. ನಂತರ ಆಕ್ಟಿವ್ ಆಗಿರುವಂತಹ ಒಂದು ಇಮೇಲ್ ಅಡ್ರೆಸ್ ಕೂಡ ತಮ್ಮ ಇಲ್ಲಿ ಶೇರ್ ಅನ್ನ ಮಾಡಬೇಕಾಗಿರುತ್ತೆ. ಐ ಹೋಪ್ ಪ್ರತಿಯೊಬ್ಬರ ಬಳಿ ಈ ಒಂದು ಇಮೇಲ್ ಅಡ್ರೆಸ್ ಇದೆ ಅನ್ಕೊಂತೀನಿ. ಇಲ್ಲಾಂದ್ರೆ ಹೋಗಿ ಈ ಒಂದು ಯೂಟ್ಯೂಬ್ ನಲ್ಲಿ ಒಂದು ವಿತಿನ್ 5 to 10 ಮಿನಿಟ್ಸ್ ನಲ್ಲಿ ತಾವು ಒಂದು ಇಮೇಲ್ ಐಡಿಯನ್ನ ತಾವು ಜನರೇಟ್ ಅನ್ನ ಮಾಡ್ಕೋಬಹುದು, ಕ್ರಿಯೇಟ್ ಅನ್ನ ಮಾಡ್ಕೋಬಹುದು. ಅಪ್ಲೈ ಮಾಡುವಂತಹ ಒಂದು ಮುಂಚೆ ಪ್ರತಿಯೊಬ್ಬರ ಬಳಿ ಈ ಒಂದು ಇಮೇಲ್ ID ಇರಲೇಬೇಕಾಗಿರುತ್ತೆ. ಆಫ್ಟರ್ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ
ಪ್ರತಿ ಒಂದು ಅಪ್ಡೇಟ್ ಅನ್ನ ಒಂದು ಮೊಬೈಲ್ ನಂಬರ್ SMS ಮುಖಾಂತರ ಕಳಿಸ್ಕೊಡ್ತಾರೆ. ಇದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ಇಮೇಲ್ ಮುಖಾಂತರ, ಇಮೇಲ್ ID ಮುಖಾಂತರ ಇವರು ಒಂದು ಇನ್ಫಾರ್ಮೇಶನ್ ನ ಪ್ರೊವೈಡ್ ಅನ್ನ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಯಾವಾಗ ಹೋಗ್ಬೇಕಾಗಿರುತ್ತೆ, ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಹೋಗ್ಬೇಕಾಗಿರುತ್ತೆ, ಓಕೆನಾ, ಅದು ಯಾವ ಒಂದು ಡೇಟ್ ಗೆ ತಾವು ಹೋಗ್ಬೇಕಾಗಿರುತ್ತೆ, ಪ್ರತಿ ಒಂದು ಇನ್ಫಾರ್ಮೇಶನ್ ನ ಈ ಒಂದು ಇಮೇಲ್ ಮುಖಾಂತರ ನಿಮ್ಗೆ ಫಾರ್ವರ್ಡ್ ಅನ್ನ ಮಾಡ್ತಾರೆ. ಸೊ ಆ ಒಂದು ರೀಸನ್ ಇಂದಾಗಿ ವ್ಯಾಲಿಡ್ ಮೊಬೈಲ್ ನಂಬರ್ ವಿತ್ ಇಮೇಲ್ ID ತಮ್ಮದು ಒಂದು ಆಕ್ಟಿವ್ ಆಗಿ ಇರಬೇಕಾಗಿರುತ್ತೆ. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. Filling of duplicate multiple registration applications are not allowed, and filling of duplicate applications would invite cancellation of all the application filled by the candidate ಅಂತ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಪ್ರತಿಯೊಬ್ಬರು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ, ಒಂದಕ್ಕಿಂತ ಹೆಚ್ಚು ಒಂದು ಡಿಸ್ಟ್ರಿಕ್ಟ್ ಗೆ ನಾವು ಅಪ್ಲೈ ಅನ್ನ ಮಾಡಬಹುದಾ, ನಮ್ಮ ಒಂದು ಡಿಸ್ಟ್ರಿಕ್ಟ್ ಗೆ ನಾವೇನು ಅಪ್ಲೈ ಅನ್ನ ಮಾಡ್ತೀವಿ ಇದಕ್ಕಿಂತ ಮಿಗಿಲಾಗಿ ಬೇರೊಂದು ಡಿಸ್ಟ್ರಿಕ್ಟ್ ನಾವು ಅಪ್ಲೈ ಅನ್ನ ಮಾಡಬಹುದಾ ಅಂದ್ರೆ ಆ ರೀತಿ ತಾವು ಅಪ್ಲೈ ಮಾಡುವಂತಹ ಒಂದು ಚಾನ್ಸ್ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಫಿಲ್ಲಿಂಗ್ ಆಫ್ ಡೂಪ್ಲಿಕೇಟ್ ಅಥವಾ ಒಂದು ಮಲ್ಟಿಪ್ಲಿಕೇಶನ್ ಅಪ್ಲಿಕೇಶನ್ ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ, ತಾವು ಡೂಪ್ಲಿಕೇಟ್ ಆಗಿ ಕೂಡ ತಾವು ಅಪ್ಲೈ ಮಾಡುವಂತಹ ಒಂದು ಚಾನ್ಸ್ ಇಲ್ಲ, ಮತ್ತು ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕುವುದಕ್ಕೂ ಕೂಡ ತಾವು ಇಲ್ಲಿ ಚಾನ್ಸ್ ಇಲ್ಲ. ಈ ರೀತಿಯಾಗಿ ತಾವೇನಾದ್ರೂ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ 100% ರಿಜೆಕ್ಟ್ ಅನ್ನ ಮಾಡ್ತಾರೆ. ಒಂದು ಮೊಬೈಲ್ ನಂಬರ್, ಒಂದು ಇಮೇಲ್ ಮತ್ತು ಒಂದು ಆಧಾರ್, ಒಂದು ಮಾರ್ಕ್ಸ್ ಕಾರ್ಡ್ ಮೇಲೆ ಮಾತ್ರ ಒಂದು ಅಪ್ಲಿಕೇಶನ್ಸ್ ಅನ್ನ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ ಗೆ ಮಾತ್ರ ತಾವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಬೇರೆಂದು ಮಲ್ಟಿಪಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕುವುದಕ್ಕೆ ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ಏನು ಚಾನ್ಸ್ ಅನ್ನ ಕೊಟ್ಟಿಲ್ಲ. ಇದನ್ನ ತಾವು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಸೀರಿಯಸ್ ಆಗಿ ತಾವು ತಗೊಳ್ಳಿ. ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ದು ನಾವು ನಮ್ಮ ಒಂದು ಡಿಸ್ಟ್ರಿಕ್ಟ್ಗೂ ಅಪ್ಲೈ ಮಾಡ್ತೀವಿ, ಬೇರೊಂದು ಡಿಸ್ಟ್ರಿಕ್ಟ್ಗೂ ಅಪ್ಲೈ ಮಾಡ್ತೀವಿ ಅಂದ್ರೆ ಆ ರೀತಿಯಾಗಿರುವಂತಹ ಒಂದು ಮೂರ್ಖತನ ತಾವು ಇಲ್ಲಿ ಮಾಡ್ಕೋಬೇಡಿ. ನಂತರ ಸ್ನೇಹಿತರೆ, ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನು ತಮ್ಮ ಒಂದು ಮಾರ್ಕ್ಸ್ ಆಗಿರ್ಬೋದು, ಗ್ರೇಡ್ ಪಾಯಿಂಟ್ಸ್ ಆಗಿರ್ಬೋದು ಮತ್ತು ಪರ್ಸೆಂಟೇಜ್ ಅನ್ನ ತಾವೇನು ಫಿಲ್ಅಪ್ ಅನ್ನ ಮಾಡ್ತೀರಾ, ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ರಿಜೆಕ್ಟ್ ಆಗುವುದು ಈ ಒಂದು ಟಾಪಿಕ್ ಬಂದಾಗ ಮಾತ್ರ. ಓಕೆನಾ. ಸೊ ಇಲ್ಲಿ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಏನು ಯಾವುದನ್ನ ನಾವು ಎಂಟರ್ ಅನ್ನ ಮಾಡಬೇಕಾಗಿರುತ್ತೆ, ಗ್ರೇಡ್ ಪಾಯಿಂಟ್ಸ್ ಅನ್ನ ನಾವು ಎಂಟರ್ ಮಾಡಬೇಕಾ, ಪರ್ಸೆಂಟೇಜ್ ಅನ್ನ ನಾವು ಎಂಟರ್ ಮಾಡಬೇಕಾ ಅಂದ್ರೆ ಇಲ್ಲಿ for applicants are a secondary school examination of 10th standard mark sheet, okay na, contain the marks as mentioned in each subject, okay na, are marks and grade points both their total marks will be worked by the taking into account the marks obtained ಅಂತ ಇಲ್ಲಿ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಓಕೆನಾ. ಪ್ರತಿಯೊಬ್ಬರ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಕೇವಲ ಒಂದು ಮಾರ್ಕ್ಸ್ ಅನ್ನ ಇರುತ್ತೆ ಅಥವಾ ಒಂದು ಗ್ರೇಡ್ ಪಾಯಿಂಟ್ಸ್ ಆಗಿರ್ಬೋದು ಮತ್ತು ಗ್ರೇಡ್ ಪಾಯಿಂಟ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಮಾರ್ಕ್ಸ್ ವಿತ್ ಗ್ರೇಡ್ ಪಾಯಿಂಟ್ಸ್ ಎರಡೂ ಇದ್ರೆ ಆ ಒಂದು ಸಂದರ್ಭದಲ್ಲಿ ತಾವು ಏನು ಫಿಲ್ಅಪ್ ಅನ್ನ ಮಾಡಬೇಕಾಗಿರುತ್ತೆ ಅಂದ್ರೆ ಇಲ್ಲಿ ತಾವು ಮಾರ್ಕ್ಸ್ ಅನ್ನ ಮಾತ್ರ ತಾವು ಇಲ್ಲಿ ಫಿಲ್ಅಪ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಎನಿ ಅಪ್ಲಿಕೆಂಟ್ಸ್ ಅಪ್ಲೈಸ್ ವಿತ್ ಗ್ರೇಡ್ ಪಾಯಿಂಟ್ಸ್ ಇನ್ಸ್ಟೆಡ್ ಆಫ್ ಮಾರ್ಕ್ಸ್ ಈಸ್ ಯರ್ ಅಪ್ಲಿಕೇಶನ್ ವಿಲ್ ಬಿ ಲಿಯಬಲ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಇಲ್ಲಿ ಗ್ರೇಡ್ ಪಾಯಿಂಟ್ಸ್ ವಿತ್ ಮಾರ್ಕ್ಸ್ ಎರಡೂ ಇದ್ರೆ ಆ ಒಂದು ಸಂದರ್ಭದಲ್ಲಿ ತಾವು ಮಾರ್ಕ್ಸ್ ಅನ್ನ ಮಾತ್ರ ತಾವು ಎಂಟರ್ ಅನ್ನ ಮಾಡಬೇಕಾಗಿರುತ್ತೆ, ಫಿಲ್ಅಪ್ ಅನ್ನ ಮಾಡಬೇಕಾಗಿರುತ್ತೆ. ಮಾರ್ಕ್ಸ್ ಅನ್ನ ತಾವು ಬಿಟ್ಟು ಏನಾದ್ರೂ ಈ ಒಂದು ಗ್ರೇಡ್ ಪಾಯಿಂಟ್ಸ್ ಅನ್ನ ತಾವು ಮೆನ್ಷನ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ. ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಕ್ಕೆ ಪ್ರಯತ್ನ ಮಾಡಿ. However, if for any particular subjects only grades are mentioned in the mark sheet, then for the subject grades can be mentioned at the same need to be converted, not to be converted into marks by the candidates ಅಂತ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸಪೋಸ್ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಒಬ್ಬ ಒಂದು ಕ್ಯಾಂಡಿಡೇಟ್ ನ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನು ಬರೀ ಒಂದು ಗ್ರೇಡ್ಸ್ ಅನ್ನ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಗ್ರೇಡ್ಸ್ ಅನ್ನ ಮಾತ್ರ ಮೆನ್ಷನ್ ಮಾಡಿರ್ತಾರೆ ಮತ್ತು ಮಾರ್ಕ್ಸ್ ಅನ್ನ ಇಲ್ಲಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ತಾವು ಮಾರ್ಕ್ಸ್ ಅನ್ನ ಹಾಕುವಂತಹ ಒಂದು ಅವಶ್ಯಕತೆ ಇಲ್ಲ, ಬರೀ ತಾವು ಈ ಒಂದು ಗ್ರೇಡ್ ಪಾಯಿಂಟ್ಸ್ ಅನ್ನ ಮಾತ್ರ ತಾವು ಇಲ್ಲಿ ಫಿಲ್ಅಪ್ ಅನ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇಟ್ ಈಸ್ ಟು ಕ್ಲಾರಿಫೈ ದಟ್ ದ ಕ್ಯಾಂಡಿಡೇಟ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ಕನ್ವರ್ಟ್ ದೇರ್ ಪಾಯಿಂಟ್ಸ್ ಗ್ರೇಡ್ಸ್ ಇನ್ ಟು ಮಾರ್ಕ್ಸ್ ಅಂಡ್ ಆರ್ ರಿಕ್ವೈರ್ಡ್ ಟು ಮೆನ್ಷನ್ ದ ಗ್ರೇಡ್ ಪಾಯಿಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಸ್ವತಃವಾಗಿ ಯಾವುದೇ ಒಂದು ಕಾರಣಕ್ಕೂ ಒಂದು ಏನು ಒಂದು ಗ್ರೇಡ್ ಪಾಯಿಂಟ್ಸ್ ಇಂದ ಒಂದು ಮಾರ್ಕ್ಸ್ ಆಗಿರ್ಲಿ ಮತ್ತು ಮಾರ್ಕ್ಸ್ ಇಂದ ತಾವು ಗ್ರೇಡ್ ಪಾಯಿಂಟ್ಸ್ ಆಗಲಿ ತಾವು ಯಾವುದೇ ಒಂದು ಕಾರಣಕ್ಕೂ ತಾವು ಕನ್ವರ್ಟ್ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ತಾವು ನೋಡಬಹುದು, ವೈಲ್ ಫಿಲ್ಲಿಂಗ್ ಅಪ್ ದ ಆನ್ಲೈನ್ ಅಪ್ಲಿಕೇಶನ್ ದ ಕನ್ವರ್ಸೇಷನ್ ಆಫ್ ಗ್ರೇಡ್ ಪಾಯಿಂಟ್ಸ್ ಟು ದ ಮಾರ್ಕ್ಸ್ ವುಡ್ ಬಿ ಕ್ಯಾರಿಡ್ ಔಟ್ ಬೈ ದ ಸಿಸ್ಟಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ತಾವೇನು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಮಾರ್ಕ್ಸ್ ಆಗಿರ್ಬೋದು, ನಿಮ್ಮ ಒಂದು ಗ್ರೇಡ್ ಪಾಯಿಂಟ್ಸ್ ಅನ್ನ ತಾವೇನು ಹಾಕುವುದಕ್ಕೆ ಹೋಗ್ತೀರಾ ಅದು ಒಂದು
ಡೈರೆಕ್ಟ್ ಆಗಿ ಒಂದು ಸಿಸ್ಟಮೇ ಇದು ಒಂದು ಕನ್ವರ್ಟ್ ಅನ್ನ ಮಾಡ್ಕೊಳ್ಳುತ್ತೆ. ಓಕೆನಾ, ಯಾವುದನ್ನ ಹಾಕ್ಬೇಕು ಯಾವುದನ್ನ ಹಾಕ್ಬಾರ್ದು ಎಂಬುದರ ಬಗ್ಗೆ ಡೈರೆಕ್ಟ್ ಆಗಿ ಸಿಸ್ಟಮೇ ಒಂದು ಕನ್ವರ್ಸೇಷನ್ಸ್ ಅನ್ನ ಮಾಡ್ಕೊಳ್ಳುತ್ತೆ. ಇದರ ಬಗ್ಗೆ ತಾವು ಅತಿ ಹೆಚ್ಚು ತಾವು ತಲೆ ಕೆಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ತಾವು ಇಲ್ಲಿ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಅಪ್ಲೈ ಮಾಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಏನು ತಾವು ಸೈಬರ್ ಕೆಫೆನಲ್ಲಿ ಹೋಗಿ ತಾವು ಅಪ್ಲೈ ಮಾಡ್ತೀರಾ ಮತ್ತು ಏನು ಒಂದು ನಿಮ್ಮ ಒಂದು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರ ತಾವು ಅಪ್ಲೈ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ತಾವು ಸ್ವಲ್ಪ ಒಂದು ಕೇರ್ಫುಲ್ ಆಗಿ ತಾವು ಅಪ್ಲೈ ಅನ್ನ ಮಾಡಬೇಕು. ಇಲ್ಲಿ ದೇರ್ ಆರ್ ಸರ್ಟೇನ್ ಬೋರ್ಡ್ಸ್ ಲೈಕ್ ದಿಲ್ಲಿ ಬೋರ್ಡ್ ಆಗಿರ್ಬೋದು, ಸ್ಕೂಲ್ ಆಫ್ ಎಜುಕೇಶನ್ ವಿಚ್ ಅವಾರ್ಡ್ ಬೋತ್ ದ ಪರ್ಸೆಂಟೇಜ್ ಅಂಡ್ ಗ್ರೇಡ್ ಪಾಯಿಂಟ್ಸ್ ಇನ್ ದ ಸೆಕೆಂಡರಿ ಎಕ್ಸಾಮಿನೇಷನ್ ಅಂತ ಮೆನ್ಷನ್ ಮಾಡಿದ್ದು, ಕೆಲವೊಂದು CBSE ಸ್ಟೂಡೆಂಟ್ಸ್ ಆಗಿರ್ಬೋದು, ದಿಲ್ಲಿ ಬೋರ್ಡ್ ಆಗಿರ್ಬೋದು, ಅವರ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಬರೀ ಒಂದು ಪರ್ಸೆಂಟೇಜ್ ಮತ್ತು ಗ್ರೇಡ್ಸ್ ಅನ್ನ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಬರೀ ತಾವು ಪರ್ಸೆಂಟೇಜ್ ಅನ್ನ ಮಾತ್ರ ತಾವು ಇಲ್ಲಿ ಹಾಕಬೇಕಾಗಿರುತ್ತೆ. ಪರ್ಸೆಂಟೇಜ್ ಅನ್ನ ಬಿಟ್ಟು ನೋಡಬಹುದು, in case of applications applies with the grade points instead of percentage, his application will be liable for disqualification ಅಂತ ಇಲ್ಲಿ ಒಂದು ಶೇರ್ ಅನ್ನ ಮಾಡಿದ್ದಾರೆ. ಓಕೆನಾ, ಕೇವಲ ಇವರು ಪರ್ಸೆಂಟೇಜ್ ಅನ್ನ ಮಾತ್ರ ಇವರು ಏನು ಫಿಲಪ್ ಅನ್ನ ಮಾಡಬೇಕಿರುತ್ತೆ. ಯಾವುದೇ ಒಂದು ಕಾರಣಕ್ಕೂ ಇವರು ಗ್ರೇಡ್ ಪಾಯಿಂಟ್ಸ್ ಅನ್ನ ಇವರು ಫಿಲಪ್ ಅನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇದು ಒಂದು ದಿಲ್ಲಿ ಬೋರ್ಡ್ ಮತ್ತು CBSE ಸ್ಟೂಡೆಂಟ್ ಗಳಿಗೆ ಆಗಿರುತ್ತೆ. ನಂತರ ಇಲ್ಲಿ ದ ಸ್ಟೇಟ್ ಆಫ್ ಎಕ್ಸಾಮಿನೇಷನ್ ತಮಿಳುನಾಡು ಹ್ಯಾಸ್ not award marks or grade points to their candidates in the secondary level certificate for year of 2020-2021 ಡ್ಯೂ ಟು ಕೋವಿಡ್ ಅಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ತಮಿಳುನಾಡು ಒಂದು ಸರ್ಕಲ್ಗೆ ಏನು 2020-21 ಒಂದು ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳಿಗೆ ಅವರ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನು ಒಂದು ಗ್ರೇಡ್ಸ್ ಪಾಯಿಂಟ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು ಏನು ಮೆನ್ಷನ್ ಮಾಡಿಲ್ಲ, ಬರೀ ಒಂದು ಪಾಸ್ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಇಂತಹ ಒಂದು ಕ್ಯಾಂಡಿಡೇಟ್ಗಳು ಏನ್ ಮಾಡಬೇಕಾಗಿರುತ್ತೆ ಅಂದ್ರೆ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಬರೀ ಇವರು ಪಾಸ್ ಅಂತ ಒಂದು ಮೆನ್ಷನ್ ಮಾಡಬೇಕಾಗಿರುತ್ತೆ. ಇವರ ಒಂದು ಪರ್ಸೆಂಟೇಜ್ 66.67 ಅಂತ ಒಂದು ನಾರ್ಮಲ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಅನ್ನ ಇವರು ಒಂದು ಅನೌನ್ಸ್ ಅನ್ನ ಮಾಡಿರ್ತಾರೆ. ಇಷ್ಟು ಒಂದು ಏನು ಒಂದು ದಿಲ್ಲಿ ಸರ್ಕಲ್ ಆಗಿರ್ಬೋದು ಮತ್ತು ಏನು ತಮಿಳುನಾಡು ಸರ್ಕಲ್ ಆಗಿರುತ್ತೆ. ಓಕೆನಾ, ಅದು ಬೇರೆದು. ಬಟ್ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ವಿತೌಟ್ ಕಂಪ್ಲೀಟ್ ಡೇಟಾ ವಿಲ್ ಬಿ ರಿಜೆಕ್ಟೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಾವು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ತಾವು ಫಿಲಪ್ ಅನ್ನ ಮಾಡಬೇಕು. ಏನು ಸ್ವಲ್ಪ ಅಪ್ಲಿಕೇಶನ್ಸ್ ಅನ್ನ ಫಿಲಪ್ ಅನ್ನ ಮಾಡಿರ್ತೀರಾ, ಓಕೆ ಆಮೇಲೆ ನಾನು ಅಪ್ಲೈ ಅನ್ನ ಮಾಡ್ತೀನಿ, ಆಫ್ಟರ್ ನಾನು ಅಪ್ಲೈ ಅನ್ನ ಮಾಡ್ತೀನಿ, ಇದನ್ನ ಬಿಟ್ಟು ಅಂದ್ರೆ ಆ ರೀತಿ ಆಗುದಿಲ್ಲ. ಓಕೆನಾ, ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಫಿಲಪ್ ಅನ್ನ ಮಾಡ್ತಾ ಇದೀರಾ ಅಥವಾ ಒಂದು ಸೈಬರ್ ಕೆಫೆನಲ್ಲಿ ಅಪ್ಲಿಕೇಶನ್ ಫಿಲಪ್ ಅನ್ನ ಮಾಡಿಸ್ತಾ ಇದೀರಾ ಅಂದ್ರೆ ಪ್ರತಿಯೊಂದು ಏನು ಒಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಅಪ್ಲಿಕೇಶನ್ ಸಬ್ಮಿಟ್ ಆಗುವವರೆಗೂ ಕೂಡ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಕಂಪ್ಲೀಟ್ ಆಗಿ ತಾವು ಸಬ್ಮಿಟ್ ಅನ್ನ ಮಾಡ್ಕೊಳ್ಳಿ. ಯಾವುದೇ ಒಂದು ಕಾರಣಕ್ಕೂ ತಾವು ಡಿಸ್ಕಂಟಿನ್ಯೂ ಅನ್ನ ತಾವು ಇಲ್ಲಿ ಮಾಡುವಂತಹ ಒಂದು ಅವಕಾಶ ಇಲ್ಲಿ ಕೊಟ್ಟಿಲ್ಲ. ಇನ್ ಕೇಸ್ ಅಂಡ್ ಅಪ್ಲಿಕೆಂಟ್ಸ್ ಅಪ್ಲೋಡ್ ರಾಂಗ್ ಡಾಕ್ಯುಮೆಂಟ್ಸ್ ಆರ್ ಇನ್ಫಾರ್ಮೇಶನ್ ಅಂಡ್ ಅನ್ನೆಸೆಸರಿ ಡಾಕ್ಯುಮೆಂಟ್ಸ್ ಹೀಸ್ ಆರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಜೆಕ್ಟೆಡ್ ಅಂತ ಇಲ್ಲಿ ಮುಲಾಜಿಲ್ದಿರ ಇಲ್ಲಿ ಒಂದು ಕಂಡೀಷನ್ಸ್ ಅನ್ನ ಕೊಟ್ಟಿದ್ದಾರೆ. ಏನು ಯಾವುದೇ ಒಂದು ಕಾರಣಕ್ಕೂ ತಾವು ಏನು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡ್ತೀರಾ ಅಥವಾ ಒಂದು ಇನ್ಫಾರ್ಮೇಶನ್ ತಾವು ಶೇರ್ ಅನ್ನ ಮಾಡ್ತೀರಾ, ಸೊ ಆ ಒಂದು ಇನ್ಫಾರ್ಮೇಶನ್ ಅಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರ್ಲಿ ಅಥವಾ ಒಂದು ರಾಂಗ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವೇನಾದ್ರೂ ಕೊಟ್ರೆ ತಾವು ಇಲ್ಲಿ ರಿಜೆಕ್ಟ್ ಆಗ್ತೀರಾ, ಅಪ್ಲಿಕೇಶನ್ ಒಂದು ರಿಜೆಕ್ಟ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ತಾವು ಇಲ್ಲಿ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ದ ಕ್ಯಾಂಡಿಡೇಟ್ ಮಸ್ಟ್ ರೈಟ್ ದೇರ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್ ಸ್ಟ್ರಿಕ್ಟ್ಲಿ ಆಸ್ ಗಿವನ್ ಇನ್ ದ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್. ಏನು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಏನ್ ಡೀಟೇಲ್ಸ್ ಇರುತ್ತೆ ಅದೇ ಡೀಟೇಲ್ಸ್ ಅನ್ನ ಏನು ಅಪ್ಲಿಕೇಶನ್ಸ್ ಅಲ್ಲಿ ಫಿಲ್ಅಪ್ ಅನ್ನ ಮಾಡ್ತೀರಾ. ಸೊ ಈ ರೀತಿ ತಾವು ಫಿಲ್ಅಪ್ ಅನ್ನ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು SLC ಒಂದು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಆಧಾರ್ ಕಾರ್ಡ್ ಅಲ್ಲಿ ಒಂದು ನೇಮ್ ಇರುತ್ತೆ, ಏನು SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಒಂದಿರುತ್ತೆ, ಡೇಟ್ ಆಫ್ ಬರ್ತ್ ಒಂದಿರುತ್ತೆ, SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಒಂದಿರುತ್ತೆ. ಸೊ ಯಾವ ಒಂದು ಬೇಸಿಸ್ ಮೇಲೆ ತಾವು ಅಪ್ಲೈ ಅನ್ನ ಮಾಡಬೇಕು, ಯಾವ ಒಂದು ಡೇಟಾ ಮೇಲೆ ತಾವು ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ತಾವು ಅಪ್ಲೈ ಅನ್ನ ಮಾಡಬೇಕಿರುತ್ತೆ. SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಈ ಒಂದು ಡೀಟೇಲ್ಸ್ ಅನ್ನ ತಾವು ಅಪ್ಲಿಕೇಶನ್ಸ್ ಅಲ್ಲಿ ತಾವು ಫಿಲ್ಅಪ್ ಅನ್ನ ಮಾಡಿ. ಇದನ್ನ ಬಿಟ್ಟು ತಾವು ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ರಾಂಗ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಏನು ಹಾಕಿ ತಾವು ಸೆಲೆಕ್ಷನ್ ಆದ್ರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ 100% ತಾವು ರಿಜೆಕ್ಟ್ ಆಗ್ತೀರಾ. ಸೊ ಆ ಒಂದು ರೀಸನ್ ಇಂದ SLC ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ಇಲ್ಲಿ ಫಾಲೋ ಅನ್ನ ಮಾಡಿ. ಅಪ್ಲಿಕೇಶನ್ಸ್ ವಿಲ್ ಬಿ
ವಿತ್ ಬ್ಲಡ್ ಇಲ್ಲಿ ಏನು ಇಲಿಜಿಬಲ್ ಫೋಟೋಗ್ರಾಫ್ ಸಿಗ್ನೇಚರ್ ವಿಲ್ ಬಿ ರಿಜೆಕ್ಟ್ ಅಂತಹ ಒಂದು ಶೇರ್ ಅನ್ನ ಮಾಡಿದ್ದಾರೆ. ಅಪ್ಲಿಕೇಶನ್ಸ್ ಅನ್ನ ಹಾಕುವಂತಹ ಒಂದು ಸಂದರ್ಭದಲ್ಲಿ ತಾವು ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿರುವಂತಹ ಒಂದು ಇಮೇಜ್ ಅನ್ನ ತಾವು ನಿಮ್ಮ ಒಂದು ಫೋಟೋ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಿ ನಂತರ ಇಲಿಜಿಬಲ್ ಫೋಟೋಗ್ರಾಫ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಬ್ಲರ್ ಆಗಿರುವಂತಹ ಒಂದು ಫೋಟೋಸ್ ಅನ್ನ ಅಪ್ಲೋಡ್ ಅನ್ನ ಮಾಡ್ತೀರಾ. ಆ ರೀತಿ ಏನಿಲ್ಲ, ಕ್ಲಿಯರ್ ಆಗಿರುವಂತಹ ನಿಮ್ಮ ಒಂದು ಫೋಟೋ ಅನ್ನ ಕೊಡಿ, ಕ್ಲಿಯರ್ ಆಗಿರುವಂತಹ ಒಂದು ಸಿಗ್ನೇಚರ್ ಅನ್ನ ತಾವು ಹಾಕಿ ತಾವು ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಸಿಗ್ನೇಚರ್ ವಿಲ್ ಬಿ ರಿಜೆಕ್ಟೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಏನಾದ್ರೂ ಒಂದು ಬ್ಲರ್ ಆಗಿರುವಂತಹ ಒಂದು ಇಮೇಜ್ ಆಗಿರ್ಲಿ ಅಥವಾ ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಲಿ ಏನಾದ್ರೂ ಒಂದು ಬ್ಲರ್ ಇದ್ರೆ ಪ್ರಾಪರ್ ಆಗಿ ಇಲ್ಲ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ನಾಳೆಯಿಂದ ತಾವೇನು ಅಪ್ಲಿಕೇಶನ್ಸ್ ಅನ್ನ ತಾವೇನು ಹಾಕೋದಕ್ಕೆ ಹೋಗ್ತಿದ್ದೀರಾ, ದಯವಿಟ್ಟು ತಾವು ಈ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಿ ತಾವು ಅಪ್ಲೈ ಅನ್ನ ಮಾಡಿ. ಓಕೆನಾ, ಡೋಂಟ್ ವರಿ, ಯಾವ ರೀತಿ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕು ಎಂಬುದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಪ್ರತಿಯೊಬ್ಬರು ತಾವು ಆ ಒಂದು ವಿಡಿಯೋನ ನೋಡಿಕೊಂಡು ತಾವು ಆಸ್ ವೆಲ್ ಆಸ್ ತಾವು ಅಪ್ಲೈ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಯಾವುದೇ ಒಂದು ಕಾರಣಕ್ಕೂ ಅವಸರ ತಾವು ಬೀಳ್ಬೇಡಿ, ಗಾಬರಿ ಪಡಿಬೇಡಿ. ಸುಮಾರು 20 ದಿನ ತಮ್ಮ ಒಂದು ಕೈಯಲ್ಲಿ ಒಂದು ಟೈಮ್ ಇದೆ ಅಪ್ಲೈ ಅನ್ನ ಮಾಡಕ್ಕೆ. ಈಸಿಯಾಗಿ ಲೇಟ್ ಆದ್ರೂ ಕೂಡ ಒಂದು ಲೇಟೆಸ್ಟ್ ಆಗಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಓಕೆನಾ, ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಬಹಳಷ್ಟು ಒಂದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಮುಂಚೆ ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಪ್ರತಿ ಒಂದು ಅಪ್ಡೇಟ್ ಅನ್ನ ತಾವು ಪಡಿತಾ ಇರಬೇಕು. ನನ್ನ ಉದ್ದೇಶ ಒಂದೇ, ಈ ಬಾರಿ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬೇಕು. ನನ್ನ ಕಡೆಯಿಂದ ಯಾವ ಒಂದು ಸಪೋರ್ಟ್ ಬೇಕು, ಪ್ರತಿ ಒಂದು ಸಪೋರ್ಟ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ. ನಾನು ನಿಮ್ಮ ಜೊತೆ ಸದಾ ಇರ್ತೀನಿ. ಏನು ಒಂದು ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡಿಕೊಂಡು ಸದಾ ನಿಮ್ಮ ಒಂದು ಜೊತೆ ಇದ್ದೇ ಇರ್ತೀನಿ. ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಅಥವಾ ಒಂದು ಸ್ಟೂಡೆಂಟ್ ಹತ್ರ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ತಮಗೆ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಪ್ರತಿಯೊಬ್ಬ ಒಂದು ಡೌಟ್ಸ್ ಅಥವಾ ಒಂದು ಕಮೆಂಟ್ಸ್ ಗಳಿಗೆ ನಾನು ಇಮಿಡಿಯೇಟ್ ಆಗಿ ನಾನು ರಿಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡ್ತೀನಿ. ಸೊ ಇದೇ ರೀತಿಯಂತಹ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಖಂಡಿತವಾಗಿ ಅಪ್ಡೇಟ್ ನಲ್ಲಿ ಸಿಗ್ತೀನಿ.